ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕಾಣಿಸಿಕೊಂಡಿದ್ದ ಶಂಕಿತ ಉಮರ್ ಸಿಸಿಟಿವಿಲಿ ಸೆರೆಯಾಗಿದೆ. ಕಾರು ಪಾರ್ಕಿಂಗ್ ಮಾಡುವಂತಹ ದೃಶ್ಯ. ಪಾರ್ಕಿಂಗ್ ಸ್ಥಳದ ಬಳಿ 3 ಗಂಟೆ ಕಾರಲ್ಲೇ ಕೂತಿರ್ತಾನೆ ಉಮರ್. ನೋಡಿ, ಕಾಣಿಸ್ತಾ ಇದೆ ನಮಗೆ. ಇದೇ i20 ಕಾರು. ಇದು ಟೋಲ್ದಿದು. ಟೋಲಲ್ಲಿ ಪಾಸ್ ಆಗಿರೋದು ಇದು. ಬಟ್ ಅಲ್ಲಿ ಪಾರ್ಕಿಂಗ್ ಮಾಡಿರ್ತಾನೆ. ಅದು ಕೆಂಪು ಕೋಟೆಯ ಪಕ್ಕದಲ್ಲೇ. 3 ಗಂಟೆ ಇತ್ತು ಕಾರಲ್ಲಿ. 3:19ಕ್ಕೆ ಕಾರ್ ಪಾರ್ಕಿಂಗ್ ಮಾಡ್ತಾನೆ. ಅವತ್ತು ಬ್ಲಾಸ್ಟ್ ಆಯ್ತಲ್ಲ, ಅವತ್ತಿದು. 6:52ಕ್ಕೆ ಸಿಗ್ನಲ್ ಬಳಿ ಬ್ಲಾಸ್ಟ್ ಆಗಿಬಿಡುತ್ತೆ. ಬೇರೆ ಬೇರೆ ಟೋಲ್ಗಳಲ್ಲೂ ಕೂಡ ಪಾಸ್ ಆಗ್ತಿರೋದನ್ನು ಮತ್ತು ಕೆಲವು ಕಡೆಗಳಲ್ಲಿ ಸೈಡ್ ಹಾಕಿರೋದನ್ನು CCTV ದೃಶ್ಯಗಳು ಅವು ಕೂಡ ರಿಲೀಸ್ ಆಗಿದ್ದಾವೆ. ಆದರೆ ಈಗ ಇವರು 3 ಗಂಟೆ ಅಂದರೆ ಇವನು ಏನಿದ್ದಾನೆ ಉಮರು 3 ಗಂಟೆ ಕಾದು ಕೂತಿದ್ದ. ಅಲ್ಲಿ ವೇಟ್ ಮಾಡಿದ್ದಾನೆ. ಅಲ್ಲಿ ಕೆಲಸ ಆಗಿಲ್ಲ ಅವನಿಗೆ. ನೋಡಿ, ಇದು ಪಾರ್ಕಿಂಗ್. ಅಲ್ಲಿ 3 ಅವರು ಪಾರ್ಕಿಂಗ್ ಪ್ಲೇಸಲ್ಲಿ ಅವನ ಕಾರನ್ನು ಪಾರ್ಕ್ ಮಾಡಿರ್ತಾನೆ. ಅದಾದ ಮೇಲೆ ಅಲ್ಲಿ ಕೆಲಸ ಆಗೋದಿಲ್ಲ. ಅಲ್ಲಿಂದ ಹೊರಡ್ತಾನೆ ಇವನು. 6:52 ಸಿಗ್ನಲ್, ಚಾಂದಿನಿ ಚೌಕು. ಆ ಸಿಗ್ನಲಲ್ಲಿ ಬ್ಲಾಸ್ಟ್ ಆಗಿರೋದು ಮೆಟ್ರೋ ಸ್ಟೇಷನ್ ಹತ್ತಿರ. ಇವನು ಕೆಂಪು ಕೋಟೆಯನ್ನೇ ಬ್ಲಾಸ್ಟ್ ಮಾಡುವಂತಹ ಪ್ಲ್ಯಾನ್ ಒಂದಿಗೆ ಬಂದಿರಬಹುದು ಅನ್ನೋದು ಗೊತ್ತಾಗುತ್ತೆ. ಕೆಂಪು ಕೋಟೆ ಬಳಿ i20 ಕಾರು ಸ್ಫೋಟ ಪ್ರಕರಣ. ಶಂಕಿತ ಉಗ್ರ ಫರ್ವೇಜ್ ಅನ್ಸಾರಿ ಮನೆಯಲ್ಲಿ ಶೋಧ ಮಾಡಿದ್ದಾರೆ. ಲಖನೌನಲ್ಲಿ ಫರ್ವೇಜ್ ಅನ್ಸಾರಿ ಮನೆ ಮೇಲೆ ರೇಡ್ ಆಗಿದೆ. ಡಾಕ್ಟರ್ ಮುಜಾಮಿಲ್ ಕೊಟ್ಟಂತ ಮಾಹಿತಿ ಮೇರೆಗೆ ಶೋಧ ನಡೆಸಿದ್ದಾರೆ. ಇನ್ನು ಆ ಫರ್ವೇಜ್ನ ಮನೆಯಲ್ಲಿ ಇಂಟರ್ನ್ಯಾಷನಲ್ ಸಿಮ್ಗಳು ಜಪ್ತಿ ಮಾಡಿದ್ದಾರೆ. ನೋಡಿ, ಅಂತಾರಾಷ್ಟ್ರೀಯ ಕರೆಗಳು ಹೋಗ್ತಿತ್ತು ಅಂತ. 6 ಮೊಬೈಲ್ಗಳನ್ನು ವಶಕ್ಕೆ ಪಡೆದಿದೆ ತನಿಖಾ ತಂಡ. ಕೀಪ್ಯಾಡ್ ಮೊಬೈಲ್ಗಳನ್ನೇ ಹೆಚ್ಚು ಬಳಸ್ತಿದ್ರು ಈ ಅನ್ಸಾರಿ. ಹೆಚ್ಚು ಬಳಸ್ತಾ ಇದ್ದಂತೆ ಇವನು. ದೆಹಲಿ ಸ್ಫೋಟದ ಆಯಾಮದಲ್ಲಿ ATSನಿಂದ ತನಿಖೆ ಆಗ್ತಾ ಇದೆ. ಭಯೋತ್ಪಾದಕ ಮಾಡೆಲ್ ಸಿದ್ಧಪಡಿಸ್ತಾ ಇದ್ದ ಈ ಅನ್ಸಾರಿ. ನೋಡಿ, ಫರ್ವೇಜ್ ಅನ್ಸಾರಿ ಇವನು ಶಂಕಿತ ಉಗ್ರ. ಇವನು ಮನೆ ಮೇಲೆ ದಾಳಿ ಮಾಡಿದಾಗ ಮೊಬೈಲ್ಗಳು ಪತ್ತೆಯಾಗಿದೆ, ಅಂತಾರಾಷ್ಟ್ರೀಯ ಸಿಮ್ಗಳು ಪತ್ತೆಯಾಗಿದೆ. ಅದು ಮೊಬೈಲ್ ಆಂಡ್ರಾಯ್ಡ್ ಇರಲಿಲ್ಲ, ಕೀಪ್ಯಾಡ್ ಇದು. ಅಂದರೆ ಗೊತ್ತಾಗಬಾರ್ದು ಅಂತ ಅಂತಾರಾಷ್ಟ್ರೀಯ ಸಿಮ್ಗಳನ್ನು ಕೂಡ ಇವರು ಬಳಕೆ ಮಾಡ್ತಾಯಿದ್ರು. ಗೊತ್ತಾಗಬೇಕಲ್ಲ, ಅವರೆಲ್ಲ ಬ್ರದರ್ಸ್ಗಳಿಗೆ ಕಾಲ್ ಮಾಡೋದು ಗೊತ್ತಾಗಬೇಕಲ್ಲ, ಟೆರರಿಸ್ಟ್ಗಳ ಸಂಘಟನೆಗಳ ಜೊತೆಗೆ ಲಿಂಕ್ ಇರೋದು. ಆಂಡ್ರಾಯ್ಡ್ ಆದರೆ ಎಲ್ಲ ಪತ್ತೆ ಹಚ್ಚಿಬಿಡ್ತಾರೆ ಮೊಬೈಲ್ ಸಿಕ್ತು ಅಂತ ಹೇಳಿದ್ರೆ. ಕೀಪ್ಯಾಡ್ ಇದ್ರೆ ಏನು, ಅದು ರಿಟ್ರೀವ್ ಮಾಡಿದರೂ ಕೂಡ ಕಷ್ಟ ಆಗುತ್ತೆ. ಹಾಗಾಗಿನೇ ಎಲ್ಲ ಟೆಕ್ನಿಕಲಿ ಕೂಡ ಇವರು ಪ್ಲ್ಯಾನ್ಗಳನ್ನು ಹೆಣಿತಾ ಇದ್ದರು. ಇಂಟರ್ನ್ಯಾಷನಲ್ ಸಿಮ್ಗಳನ್ನು ಕೂಡ ಇಲ್ಲಿ ಬಳಸ್ತಾ ಇದ್ದರು. ಅಂದರೆ ಇಲ್ಲಿ ಆಧಾರ್ ಕಾರ್ಡ್ ಮಾಹಿತಿ ಇಲ್ಲದಿರುವಂಥ ಕೆಲ ಸಿಮ್ಗಳು ಪತ್ತೆಯಾಗಿದ್ದಾವೆ. ಅದು ಬೇರೆ ದೇಶಗಳಲ್ಲೂ ಕೂಡ ಖರೀದಿ ಮಾಡಿದ್ದು ಅನ್ನೋದು ಕೂಡ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಹಾಗಾಗಿನೇ ಈಗ ATSನವರು ಕೂಡ ತನಿಖೆಯನ್ನು ತೀವ್ರ